ನನ್ನ ಜೀವನದಲ್ಲಿ ನಾನು ಅತಿಯಾದ ನಂಬ ದೇವರು ಅಂದರೆ ಈ ಪಂಚಮುಖಿ ಆಂಜನೇಯ ದೇವರು. ನಾನು ಎಲ್ಲ ಕೆಲಸದಲ್ಲೂ ಈ ಸ್ವಾಮಿನ ಬೇಡ್ಕೊಂಡು ಈ ಸ್ವಾಮಿ ನಡೆಸ್ದಾಗೆ ನಡೀತಾ ಇದ್ದೆ. ಇದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಇತಿಹಾಸದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ 2 ದೇವಸ್ಥಾನದ ಭಾರತದಲ್ಲಿದೆ ಅಂತ. ವಾಯುಪುತ್ರ, ರಾಮದೂತ, ಮಹಾವೀರ, ಪವನಪುತ್ರ, ಹನುಮಾನ್, ಅಂಜನೀಸುತ ಹೀಗೆ ನಾನಾ ಹೆಸರುಗಳಿಂದ ಪ್ರಸಿದ್ಧರಾದ ಆಂಜನೇಯ ಸ್ವಾಮಿ ಎಲ್ಲರ ನೆಚ್ಚಿನ ದೇವರು. ಕಲಿಯುಗದಲ್ಲಿ ಬೇಡಿ ಬಂದ ಭಕ್ತರ ಇಷ್ಟಾರ್ಥ ಈಡೇರಿಸುವ ಈ ದೇವರು ಹಲವು ಕಡೆ ತನ್ನ ಸನ್ನಿಧಾನವನ್ನು ಹೊಂದಿದೆ. ಆದರೆ ನಾವಿವತ್ತು ಪರಿಚಯಿಸಲು ಹೊರಟಿರುವುದು ದೇಶದಲ್ಲಿರುವ 2 ಪಂಚಮುಖಿ ಆಂಜನೇಯನ ಸನ್ನಿಧಿಗಳಲ್ಲಿ ಒಂದಾದ ಬಿದನೂರು ನಗರದ ಪಂಚಮುಖಿ ಆಂಜನೇಯನ ಸನ್ನಿಧಿ ಕುರಿತು. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿರುವ ನಗರದಲ್ಲಿ ನೆಲೆಸಿರುವ ಈ ಪಂಚಮುಖಿ ಆಂಜನೇಯನ ಸನ್ನಿಧಿಯಲ್ಲಿ ಆಂಜನೇಯ ಸ್ವಾಮಿ 5 ಮುಖಗಳನ್ನು ಹೊಂದಿದ್ದು 100 ವರ್ಷಗಳ ಹಿಂದಿನ ಪುರಾತನ ಇತಿಹಾಸವನ್ನು ಹೊಂದಿದೆ. ಇದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಬಿದನೂರು ನಗರ ಅಂತ ಹೇಳಿದ್ರೆ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ನಗರ ಹೋಬಳಿಯಲ್ಲಿ ಇರ್ತಕ್ಕಂಥದ್ದು. ಕೊಲ್ಲೂರು ಹೋಗುವ ರಸ್ತೆಯ ಬಲಭಾಗದಲ್ಲಿ ಈ ದೇವಸ್ಥಾನ ಇದೆ. ಇದು ಸಾಲಿಗ್ರಾಮ ಶಿಲೆಯಲ್ಲಿ ಕೆತ್ತನೆಯಾಗಿರ್ತಕ್ಕಂಥ ವಿಗ್ರಹ ಅಂತ ಹೇಳಿ. ಇದು ಇತಿಹಾಸದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ 2 ದೇವಸ್ಥಾನದ ಭಾರತದಲ್ಲಿದೆ ಅಂತ. ಒಂದು ದೇವಸ್ಥಾನ ರಾಜಸ್ಥಾನದಲ್ಲಿದೆ ಅಂತ ಹೇಳ್ತಾರೆ, ಅಥವಾ ಡೆಲ್ಲಿಲಿದೆ ಅಂತಾರೆ, ನಿಖರವಾಗಿ ಗೊತ್ತಿಲ್ಲ. ಆದ್ದರಿಂದ ಈ ಒಂದು ದೇವಸ್ಥಾನ ನಾವು ಕರ್ನಾಟಕದಲ್ಲೇ ನಗರದಲ್ಲಿದೆ. ಮತ್ತು ನಂತರ ಮತ್ತೊಂದು ರೇಖಾಚಿತ್ರ ಇರ್ತಕ್ಕಂಥದ್ದು ಮಂತ್ರಾಲಯದಲ್ಲಿ ರೇಖಾಚಿತ್ರ ಪಂಚಮುಖದಲ್ಲಿದೆ. ಪಂಚಮುಖ ಆಂಜನೇಯ ಸ್ವಾಮಿ ದೇವಸ್ಥಾನ ರೇಖಾಚಿತ್ರದಲ್ಲಿದೆ ಅಂತ ಹೇಳ್ತಾರೆ. ಆ ನಂತರದಲ್ಲಿ ಇದು ಸಾಲಿಗ್ರಾಮ ಶಿಲೆ ಆಗಿದ್ದರಿಂದ ಅತಿ ಈ ಕೇಳಿರ್ತಕ್ಕಂಥದ್ದು ಯಾವುದಾದ್ರು ಹರಕೆಗಳಿದ್ರೂ ಕೂಡ ಒಂದು ಅನುಕೂಲ ಆಗುತ್ತೆ ಜನರಿಗೆ ಅಂತ ಹೇಳಿ ಜನರ ಭಾವನೆ. ವಿವಾಹ, ಉದ್ಯೋಗ, ಮಾನಸಿಕ ನೆಮ್ಮದಿ ಸಂಬಂಧಿಸಿದಂತೆ ಭಕ್ತರ ನಾನಾ ಕಷ್ಟಗಳನ್ನು ಈ ಆಂಜನೇಯ ಸ್ವಾಮಿ ಪರಿಹರಿಸುತ್ತಾರೆ ಎಂಬ ನಂಬಿಕೆ ಇದೆ. ಈ ದೇವಸ್ಥಾನದ ಬಗ್ಗೆ ಹೇಳ್ಬೇಕಂದ್ರೆ ನಾವಿಲ್ಲಿ ಸ್ಥಳೀಯರು, ನಾವು ಈ ದೇವರನ್ನೇ ನಂಬಿ ಇದುವರೆಗೂ ಜೀವನ ಮಾಡ್ತಾ ಇರೋದು. ನನ್ನ ಜೀವನದ ಅನುಭವ ಅಂದರೆ ನಾನು ಮ್ಯಾರೇಜ್ಗಿಂತ ಮುಂಚೆ ಎಲ್ಲ ಕಡೆ ನನಗೊಂದು 4-5 ಸಂಬಂಧಗಳು ಎಲ್ಲ ಬಂದಿದ್ವು. ಬಟ್ ಯಾವುದೂ ಅದರಲ್ಲಿ ನಮ್ಗೆ ಯಾವುದೂ ಸಕ್ಸಸ್ಸು ಆಗಿಲ್ಲ. ಆ ಸಂಬಂಧ ನಮ್ಗೆ ಒದು ಬಂದು ಇರಲಿಲ್ಲ. ಲಾಸ್ಟ್ ಪ್ರಯತ್ನ ಅಂತ ಒಂದು ಕಡೆ ಹೋಗಿದ್ವಿ. ಅಲ್ಲೂ ನಮ್ಮನ್ನೆಲ್ಲ ನೋಡಿ ಹುಡುಗಿ ಆಗತ್ತೆ ಅಂಥೇಳಿ ಮತ್ತೆ ಬಂದು ಭೇಟಿ ಆಗ್ತೇವೆ ಅಂದ್ರೆ ಬಂದೇ ಇರಲಿಲ್ಲ. ನಾನೊಂದು ದಿವಸ ಮನಸ್ಸಿನೊಂದು ಭಾಳ ಬೇಜಾರಾಗಿ ಈ ಸ್ಥಳದಲ್ಲಿ ಬಂದು ಕೂತಿದ್ದೆ. ಆ ಟೈಮಲ್ಲಿ ಈ ಪಂಚಮುಖಿ ಆಂಜನೇಯ ಭಾಳ ದುಃಖ ಆಗುತ್ತೆ ನನಗೆ ಹೇಳ್ಬೇಕಾದ್ರೆ. ಇಲ್ಲಿ ಕೂತಾಗ ನನ್ನ ಮನಸ್ಸಲ್ಲಿ ಆ ಥರ ಬೇಡ್ಕೊಂಡು ಹೋದೆ, ಇನ್ನೊಂದು ಸಂಬಂಧ ನನಗೆ ಆಗಿಲ್ಲ ಅಂದರೆ ನಾನು ಯಾವತ್ತೂ ಮದುವೆ ಆಗಲ್ಲದಷ್ಟು ಬೇಜಾರಾಗಿತ್ತು ನನಗೆ. ಅಷ್ಟೊಂದು ಇರ್ಬೋದು. ಹಾಗೆ ಒಂದು 2 ತಿಂಗಳ ನಂತರ ಯಾವ ಸಂಬಂಧ ಆಗಲ್ಲ ಅಂದಿತ್ತು ಅದೇ ಸಂಬಂಧ ಮತ್ತೆ ನನಗೆ ಒದಗಿ ಬಂತು. ಅವರಾಗಿ ಫೋನ್ ಮಾಡಿ ಈ ಥರ ಮದುವೆ ಆಗ್ತೀವಿ ಅಂತ ಕರೆಸಿದಾಗ ಹೋಗಿದ್ದೆ. ಹಾಗಾಗಿ ನಾನು ಈ ದೇವ್ರನ್ನ ಭಾಳ ನಂಬ್ತೀನಿ. ನನ್ನ ಜೀವನದಲ್ಲಿ ನಾನು ಅತಿಯಾದ ನಂಬ ದೇವರು ಅಂದರೆ ಈ ಪಂಚಮುಖಿ ಆಂಜನೇಯ ದೇವರು. ನಾನು ಎಲ್ಲ ಕೆಲಸದಲ್ಲೂ ಈ ಸ್ವಾಮಿನ ಬೇಡ್ಕೊಂಡು ಈ ಸ್ವಾಮಿ ನಡೆಸ್ದಾಗೆ ನಡೀತಾ ಇದ್ದೆ. ಇದು ನನ್ನ ಸ್ವಂತ ಜೀವನದ ಅನುಭವ. ಈ ದೇವಾಲಯದಲ್ಲಿ ಆಂಜನೇಯ ಸ್ವಾಮಿಯ 4 ಮುಖಗಳು ಗರ್ಭಗುಡಿಯ ಎದುರು ಭಾಗದಿಂದ ಭಕ್ತರಿಗೆ ಕಂಡರೆ, ಒಂದು ಮುಖವನ್ನು ಗರ್ಭಗುಡಿಯ ಹಿಂಭಾಗದಲ್ಲಿರುವ ಕಿಂಡಿಯಿಂದ ಕಾಣಬಹುದಾಗಿದೆ. ಇದಲ್ಲದೆ ಈ ದೇವಾಲಯದಲ್ಲಿ ಪ್ರತಿ ಶನಿವಾರ ಅನ್ನ ಸಂತರ್ಪಣೆ ನಡೆಯುತ್ತಾ ಬಂದಿದೆ. ಆ ನಂತರದಲ್ಲಿ ಇದು ಯತಿ ಮುನಿಗಳ ಕಾಲದಲ್ಲಿ, ಅಂದರೆ ಈ ಜ್ಯೋತಿಷ ಶಾಸ್ತ್ರ ಪ್ರಕಾರವಾಗಿ ಯತಿ ಮುನಿಗಳ ಕಾಲದಲ್ಲಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು. ವೈಷ್ಣವ ಸಂಪ್ರದಾಯದಲ್ಲಿ ಯತಿ ಮುನಿಗಳ ಕಾಲದಲ್ಲಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು ಅಂತ ಹೇಳಿ ಒಂದು ಜ್ಯೋತಿಷ ವಿಭಾಗದಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಹಾಗಾಗಿ ಇದು ತುಂಬ ಒಂದು ಶ್ರೇಷ್ಠವಾದ ಒಂದು ಪುರಾತನ ದೇವಸ್ಥಾನ ಅಂತ. ಇದು 100 ವರ್ಷದ ಹಿಂದಿನ ದೇವಸ್ಥಾನ ಆಗಿದ್ದರಿಂದ, ರಾಜರ ಕಾಲದ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಆಗಿದ್ದರಿಂದ ಇದು ತುಂಬ ಪುರಾತನ ಕಾಲದಾಗಿದ್ದ ದೇವಸ್ಥಾನ. ಹಾಗಾಗಿ ತುಂಬ ಒಂದು ಕೇಳಿದ ಭಕ್ತರಿಗೆ ಇಷ್ಟಾರ್ಥವನ್ನು ನೆರವೇರಿಸುವ ಒಂದು
ಪಂಚಮುಖ ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಿದೆ ಇದು. ದೇವಸ್ಥಾನ ಎದುರ ಭಾಗದಲ್ಲಿ ನಾಗಸನ್ನಿಧಿ ಮತ್ತು ಅಶ್ವತ್ಥ ವೃಕ್ಷದ ಒಂದು ಪ್ರತಿಷ್ಠಾಪನೆ ಆಗಿದೆ. ಇಂತಹ ಶಕ್ತಿಶಾಲಿ ದೇವಾಲಯಕ್ಕೆ ನೀವು ಕೂಡ ಒಮ್ಮೆ ತಪ್ಪದೆ ಭೇಟಿ ನೀಡಿ. ಇಲ್ಲಿನ ಕುರಿತಾದ ಅನುಭವಗಳನ್ನು ಕಮೆಂಟ್ನಲ್ಲಿ ತಿಳಿಸಿ.